ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 21/8/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 8/8/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಈ ಭೂಮಿಯ ನಕ್ಷತ್ರಗಳು, ವಜ್ರಗಳು. ನಿಮ್ಮ ಒಳಪಿನಿಂದ ಇತರರು ಈಗ ಹೊಳೆಯಲು ಪ್ರಾರಂಭಿಸುತ್ತಾರೆ. ನಾವು ಇತರರ ಸಂಪರ್ಕಕ್ಕೆ ಬಂದಾಗ ಅವರು ಕೂಡ ನಿಮ್ಮಂತೆಯೇ ವಜ್ರಗಳಾಗಿ ಹೊಳೆಯಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಹೊಳೆಯುವಂತೆ ಮಾಡುತ್ತೀರಿ. ಒಂದು ದಿನ ಈ ಇಡೀ ವಿಶ್ವವು ನಕ್ಷತ್ರಗಳಿಂದ ತುಂಬಿ ಹೋಗುತ್ತದೆ. ನಂತರ ಸತಿಯ ಯುಗ ಬರುತ್ತದೆ. ಓಂ ನಮಃ ಶಿವಾಯ. ಮಕ್ಕಳು ಹೇಳಿದರು, ವೆಲ್ಕಮ್ ಬಾಬಾ, ಸ್ವಾಗತ ನಿಮಗೆ. ಸ್ವಾಗತ ಮಕ್ಕಳೇ. ಬಾಬಾ ಬರುತ್ತಿದ್ದಂತೆಯೇ ಎಲ್ಲಾ ಮಕ್ಕಳ ಕಣ್ಣುಗಳಿಂದ ಸ್ನೇಹದ ಮುತ್ತುಗಳು ಸುರಿಯಲಾರಂಭಿಸಿದವು. ಬಾಬಾ ಸಿಕ್ಕರು. ಇವು ಭೇಟಿಯಾದ ಖುಷಿಯ ಕಣ್ಣೀರ? ಇಗೋ ನೋಡಿ, ಎಲ್ಲರ ಮುಖಗಳು ಬದಲಾಗಿವೆ. ಮೊದಲು ಹೇಳಿ, ಯಾಕೆ ಅಳುತ್ತಿದ್ದೀರಿ? ಖುಷಿಯಾಗಿರಬೇಕು. ಯಾಕೆ ಖುಷಿಯಾಗಿರಬೇಕು? ಶರೀರ ಹಳೆಯದಾಗಿ ಹೋಗಿದೆ, ಆತ್ಮವಂತೂ ಅದೇ ಆಗಿದೆ. ಹಾಗಾದರೆ ಮುದಿ ಶರೀರದಲ್ಲಿ ಏನು ಮಾಡುತ್ತೀರಿ? ಶರೀರವಂತೂ ವಯಸ್ಸಾಗಿತ್ತು. ಈಗ ಮನಸ್ಸಿನಿಂದ ಹೇಳಿ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಸಂಗಾತಿ, ನನ್ನ ಜೊತೆಗಿರಿ. ಮೊದಲು ಹೇಳಿ, ಯಾರ ಬಾಬಾ? ನನ್ನ ಬಾಬಾ, ನಮ್ಮೆಲ್ಲರ ಬಾಬಾ. ಎಲ್ಲರ ಬಾಬಾ ಅಲ್ಲವೇ? ಅರೆ ಸಹೋದರರೇ, ಇಂದು ಎಲ್ಲರೂ ತಮ್ಮ ತಮ್ಮ ನಲ್ಲಿಗಳನ್ನು ತೆರೆದಿಟ್ಟಿದ್ದಾರೆ. ಅಂದ್ರೆ ಕಣ್ಣಿನಿಂದ ನೀರು ಹರಿತಾನೆ ಇದೆ. ಕಣ್ಣಿನ ನೀರಿನ ಟ್ಯಾಂಕಿ ಓಪನ್ ಮಾಡಿದ್ದಾರೆ. ನೀರಿನ ಟ್ಯಾಂಕಿ ಖಾಲಿಯಾಗಿ ಬಿಡುತ್ತದೆ. ಟ್ಯಾಂಕಿ ಖಾಲಿಯಾದರೆ ಯಾರು ತುಂಬುತ್ತಾರೆ? ಮಕ್ಕಳು ಹೇಳಿದರು, ಬಾಬಾ ತುಂಬುತ್ತಾರೆ. ಒಳ್ಳೆಯದು, ಬಾಬಾ ತುಂಬುತ್ತಾರಾ? ಹಾಗಾದರೆ ಬಾಬಾ ಖಾಲಿ ಮಾಡಿದರ? ನೀವು ಖಾಲಿ ಮಾಡಿದ್ದೀರಿ, ನೀವೇ ತುಂಬಿಕೊಳ್ಳಬೇಕು ಎಂದು ಹೇಳುತ್ತಾರೆ. ಒಳ್ಳೆಯದು ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಖುಷಿಯಾಗಿದ್ದೀರಾ? ಎಷ್ಟು ಮಕ್ಕಳು ನಗುತ್ತಿದ್ದಾರೆ ನೋಡಿ, ಎಷ್ಟು ಮಕ್ಕಳು ಅಳುತ್ತಿದ್ದಾರೆ. ಖುಷಿಯ ಕಣ್ಣೀರು ಸುರಿಸುತ್ತಿದ್ದಾರೆ. ಯಾಕೆ ಅಳುತ್ತಿದ್ದಾರೆ? ಏಕೆಂದರೆ ನನ್ನ ಬಾಬಾ ಸಿಕ್ಕಿದ್ದಾರೆ. ಸತ್ಯವಾದ ಬಾಬಾ ಸಿಕ್ಕಿದ್ದಾರೆ. ಜನ್ಮ ಜನ್ಮಾಂತರದ ನನ್ನ ಸಂಗಾತಿ ಸಿಕ್ಕಿದ್ದಾರಲ್ಲವೇ? ಮತ್ತು ತಂದೆ ಏನು ಹೇಳುತ್ತಾರೆ? ನನ್ನ ಮಕ್ಕಳು ಸಿಕ್ಕರು ನೋಡಿ, ಎಲ್ಲರೂ ಈ ಬಟ್ಟೆಯನ್ನು ಕಳಚಿ ಬೇರೆ ಬೇರೆ ಬಟ್ಟೆ ಧರಿಸಿದ್ದಾರೆ. ಅಂದ್ರೆ ಶರೀರವನ್ನ ಚೇಂಜ್ ಮಾಡಿದ್ದಾರೆ. ಈ ಬಟ್ಟೆಯನ್ನು ಕಳಚಿದಾಗ ಬೇರೆ ಬಟ್ಟೆಯ ನೆನಪು ಮರೆತು ಹೋಗುತ್ತದೆ. ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ಧಾರಣೆ ಮಾಡಿಕೊಂಡಾಗ ಹಿಂದಿನ ಶರೀರದ ನೆನಪು ಮರೆತು ಹೋಗುತ್ತದೆ. ಹಾಗಾಗಿ ಈ ಶರೀರವೆಂಬ ಬಟ್ಟೆ ನೀವು ಧರಿಸಿದ್ದೀರಿ, ನಾವು ಧರಿಸಿಲ್ಲ, ಆದರೆ ಬಂದಿದ್ದೇವೆ. ಹೀಗೆ ಹೇಳಿದೆವು. ಸೋದರ, ಸ್ವಲ್ಪ ಪಕ್ಕಕ್ಕೆ ಸರಿಯಿರಿ. ನಾವು ಕುಳಿತುಕೊಳ್ಳಬೇಕು. ಬೇರೆಯವರ ಗಾಡಿಯಲ್ಲಿ ಕುಳಿತುಕೊಳ್ಳಬೇಕು. ಯಾಕೆ ಕುಳಿತುಕೊಳ್ಳಬೇಕು? ಏಕೆಂದರೆ ಮಕ್ಕಳನ್ನು ಭೇಟಿಯಾಗಬೇಕು. ಏಕೆಂದರೆ ಈ ಗಾಡಿ ಸುತ್ತುತ್ತಿರುತ್ತದೆ, ಇಲ್ಲಿಗೆ ಹೋಗುತ್ತದೆ, ಅಲ್ಲಿಗೆ ಹೋಗುತ್ತದೆ. ಏಕೆಂದರೆ ನನ್ನ ಮಕ್ಕಳು ಇಲ್ಲಿ ಅಲ್ಲಿ ಎಲ್ಲಾ ಕಡೆ ಕುಳಿತಿದ್ದಾರೆ. ನೋಡಿ, ಮಕ್ಕಳ ಪ್ರೀತಿ ಹೇಗಿದೆಯೋ ಹಾಗೆಯೇ ತಂದೆಗೂ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ? ತುಂಬಾ ಪ್ರೀತಿ ಇದೆ. ಅರೆ ವಾ, ನಾವು ಎಂದಾದರೂ ಭೇಟಿಯಾಗಿದ್ದೇವೆಯೇ? ಹೇಳಿ. ಸಿಕ್ಕಿದ್ದೆವು, ಈಗ ಸಿಗುತ್ತಿದ್ದೇವೆ ಮತ್ತು ಸಿಗುತ್ತಲೇ ಇರುತ್ತೇವಲ್ಲವೇ? ಎಲ್ಲಿಯವರೆಗೆ ಸಂಗಮ ಯುಗವಿದೆಯೋ ತಂದೆ ಮತ್ತು ಮಕ್ಕಳ ಈ ಮಿಲನವು ನಡೆಯುತ್ತಲೇ ಇರುತ್ತದೆ. ಈಗ ಎಲ್ಲಿ ಕುಳಿತಿದ್ದೇವೆ? ಮಕ್ಕಳು ಹೇಳಿದರು, ಮಧುಬನದಲ್ಲಿ ಬಾಬಾ. ಹೌದು, ಪಕ್ಕ ಆಯ್ತೆ. ತಂದೆ ಮತ್ತು ಮಕ್ಕಳ ಮಿಲನ ಎಲ್ಲಿ ಆಗುತ್ತದೆಯೋ ಅದು ಮಧುಬನ. ಒಳ್ಳೆಯದು ಮಕ್ಕಳೇ. ಇಂದು ಎಲ್ಲರೂ ಏನು ಮಾಡುತ್ತೀರಿ? ಬಾಬಾರವರಿಗೆ ರಾಖಿ ಕಟ್ಟುತ್ತೇವೆ ಎಂದು ಮಕ್ಕಳು ಹೇಳಿದರು. ರಾಖಿ ಕಟ್ಟುತ್ತೀರಾ? ತಂದೆ ಮಕ್ಕಳಿಗೆ ಕಟ್ಟುತ್ತಾರೆ. ಯಾವುದು? ಒಂದು ಪವಿತ್ರತೆಯ ರಾಖಿ, ಎರಡನೆಯದು ದೃಢತೆಯ ರಾಖಿ. ಎಲ್ಲಿಯವರೆಗೆ ಸತ್ಯಯುಗ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾವು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ತಂದೆ ನಿಮ್ಮನ್ನು ಹುಡುಕಿದಂತೆ ನಮ್ಮ ಸಹೋದರ ಸಹೋದರಿಯರನ್ನು ಹುಡುಕಲು ಓಡುತ್ತಲೇ ಇರುತ್ತೇವೆ. ಬಾಬಾರಿಗೆ ಅನಿಸಿತು ಮಕ್ಕಳ ಬಳಿ ತಲುಪಬೇಕು ಎಂದು. ಹಾಗಾದರೆ ಬಾಬಾ ಹೇಗೆ ತಲುಪಿದರು ಹೇಳಿ? ಸೈನ್ಸ್ನ ಸಾಧನಗಳ ಮೂಲಕ. ಮತ್ತು ಮಕ್ಕಳು ಕೂಡ ಹೇಗೆ ತಲುಪಿದರು? ಸೈನ್ಸ್ನ ಸಾಧನಗಳ ಮೂಲಕ, ಅಂದ್ರೆ ವಿಜ್ಞಾನದ ಸಾಧನಗಳ ಮೂಲಕ. ಇದು ಕಮಾಲ್ ಅಲ್ಲವೇ? ವಿಜ್ಞಾನಕ್ಕೂ ಧನ್ಯವಾದ ಹೇಳಿ. ಅವರು ಭಗವಂತನನ್ನು ನಂಬಲಿ ಬಿಡಲಿ, ಆದರೆ ಭಗವಂತನನ್ನು ಭೇಟಿ ಮಾಡಿಸುವ ಕೆಲಸವನ್ನಂತೂ ಅವಶ್ಯವಾಗಿ ಮಾಡುತ್ತಿದೆ. ಧನ್ಯವಾದಗಳಲ್ಲವೇ? ಅವರು ಭಗವಂತನನ್ನು ನಂಬಲಿ ಅಥವಾ ನಂಬದಿರಲಿ, ಆದರೆ ಅಂತಿಮ ಸಮಯ ಅಂತಹದ್ದು ಬರುತ್ತದೆ. ಆಗ ಅವರು ಹೇಳುತ್ತಾರೆ, ಹೌದು, ವಿಜ್ಞಾನಕ್ಕಿಂತಲೂ ದೊಡ್ಡದಾದ ಒಂದು ಶಕ್ತಿ ಇದೆ, ಅದು ಶಾಂತಿಯ ಶಕ್ತಿ. ಅಂತಿಮ ಸಮಯ ಬಂದೇ ಬಿಟ್ಟಿದೆ. ಯಾವಾಗ ವಿಜ್ಞಾನದ ಮೇಲೆ ಶಾಂತಿಯ ಶಕ್ತಿ ವಿಜಯವಾಗುತ್ತದೆಯೋ ಮತ್ತು ಭಾರತವು ವಿಶ್ವ ವಿಜೇತವಾಗುತ್ತದಲ್ಲವೇ? ಹೌದಲ್ಲವೇ? ಆಗುತ್ತದೆ. ಇದು ನೋಡಿ, ಈ ಪ್ರಕೃತಿಯೂ ಬಂದು ಬಿಟ್ಟಿತು. ವಾ, ಎಲ್ಲರಿಗೂ ತಣ್ಣನೆಯ ಗಾಳಿ ನೀಡುತ್ತಿದೆ. ಖುಷಿಯಾಯಿತಲ್ಲವೇ?
ನಿಮಗೆ ಖುಷಿಯಾದಂತೆ ಅದಕ್ಕೂ ಖುಷಿಯಾಯಿತು ಮತ್ತು ಹಾಗೆಯೇ ತಂದೆಗೂ ಖುಷಿಯಾಯಿತು. ಹಾಗಾಗಿ ಖುಷಿಯ ಸಾಗರನಲ್ಲಿ ತೇಲುತ್ತಿದ್ದೀರಿ, ಕುಣಿಯುತ್ತಿದ್ದೀರಿ. ಏಕೆಂದರೆ ಖುಷಿಯ ಖಜಾನೆ ಸಿಕ್ಕಿದೆ. ಎಲ್ಲರೂ ಎಲ್ಲೆಲ್ಲೋ ಹುಡುಕುತ್ತಿದ್ದರು, ಈಗ ನನ್ನ ಬಾಬಾ ಸಿಕ್ಕರು. ಈಗ ಹುಡುಕಾಟ ಮುಗಿಯಿತು. ಸುಗಂಧವು ತನ್ನ ಒಳಗೆ ಇರುವಂತಹ ಪ್ರಾಣಿ ಯಾವುದು? ಜಿಂಕೆ. ಜಿಂಕೆ, ಹೌದು, ಅದು ಓಡುತ್ತಲೇ ಇರುತ್ತದೆ. ಕಸ್ತೂರಿ ಮೃಗ ಓಡುತ್ತಲೇ ಇರುತ್ತದೆ, ಓಡುತ್ತಲೇ ಇರುತ್ತದೆ ಹುಡುಕುವುದಕ್ಕಾಗಿ. ಮತ್ತು ತಂದೆ ಏನು ಹೇಳುತ್ತಾರೆ? ಸುಗಂಧವು ನಿಮ್ಮಂತಹ ಮಕ್ಕಳ ಬಳಿಯೇ ಕುಳಿತಿದೆ, ಹೌದಲ್ಲವೇ? ಸುಗಂಧದ ಬಳಿ ಓಡಿ ಬಂದಿದ್ದೀರಿ. ಈಗ ಮನಸ್ಸಿನಿಂದ ಹೇಳುತ್ತೀರಿ, ಬಾಬಾ ನೋಡಿ, ನಾನು ಇನ್ನು ಮುಂದೆ ನಿಮ್ಮನ್ನು ಹುಡುಕುವುದಿಲ್ಲ, ಏಕೆಂದರೆ ನಾನೀಗ ಸುಸ್ತಾಗಿದ್ದೇನೆ. ನೀವೇ ನನ್ನನ್ನು ಹುಡುಕಿದಿರಿ. ತಂದೆ ಏನು ಮಾಡಿದರು? ತಮ್ಮ ಒಂದೊಂದು ವಜ್ರವನ್ನು ಹುಡುಕಿದರು. ಮೇಲಿನಿಂದ ವಜ್ರಗಳನ್ನು ಎಸೆದಂತೆ ಯಾರೋ ಯಾವುದೋ ಮೂಲೆಯಲ್ಲಿ ಹೋಗಿ ಬಿದ್ದರು. ಇನ್ನು ಎಲ್ಲೋ ಬಿದ್ದರು. ಯಾರೋ ದೆಹಲಿಯಲ್ಲಿ ಬಿದ್ದರು, ಯಾರೋ ಮುಂಬೈನಲ್ಲಿ ಬಿದ್ದರು, ಕಲ್ಕತ್ತಾದಲ್ಲಿ ಬಿದ್ದರು, ಯಾರೋ ಸೂರತ್ನಲ್ಲಿ ಬಿದ್ದರು, ಸೂರತ್ನಲ್ಲೂ ಬಿದ್ದರು, ಯಾರೋ ಎಲ್ಲೋ ಬಿದ್ದರು. ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಬಿದ್ದರು. ಮತ್ತು ಈಗ ಏನು ಮಾಡುತ್ತಿದ್ದಾರೆ? ಒಂದು ವಜ್ರ ದೆಹಲಿಯಿಂದ ಬಂತು, ಒಂದು ಮುಂಬೈಯಿಂದ ಬಂತು, ಒಂದು ಕಲ್ಕತ್ತಾದಿಂದ ಬಂತು. ಎಲ್ಲೆಲ್ಲಿಂದಲೂ ಬೇರೆ ಬೇರೆ ಸ್ಥಳಗಳಿಂದ ಎಲ್ಲಾ ವಜ್ರಗಳು ಒಟ್ಟಿಗೆ ಸೇರುತ್ತಿವೆಯಲ್ಲವೇ? ಒಳ್ಳೆಯದು. ತಂದೆ ವಜ್ರಗಳನ್ನು ಏಕೆ ಎಸೆದಿದ್ದರು? ಬಾಬಾ ವಜ್ರಗಳನ್ನು ಎಲ್ಲೆಲ್ಲಿ ಏಕೆ ಎಸೆದರು ಎಂದು ಎಂದಾದರೂ ಯೋಚಿಸಿದ್ದೀರಾ? ಏಕೆಂದರೆ ಆ ವಜ್ರಗಳು ಅನೇಕ ವಜ್ರಗಳನ್ನು ತಮ್ಮಂತೆಯೇ ಮಾಡಿಕೊಂಡು ಹೊರಬರಲಿ ಎಂದು ಎಸೆದರು, ಹೌದಲ್ಲವೇ? ಈಗ ಒಂದು ಕಡೆಯೇ ಇಟ್ಟಿದ್ದಾರೆ. ಇಡೀ ವಿಶ್ವದಲ್ಲಿ ಅಲ್ಲಲ್ಲಿ ಬರಬೇಕಾದ ಹೊಳಪು ಬರುತ್ತಿರಲಿಲ್ಲ ಅಲ್ಲವೇ? ಅಂದ್ರೆ ಎಲ್ಲಾ ವಜ್ರಗಳನ್ನ ಒಂದು ಕಡೆಗೆ ಇಟ್ಟಿದ್ರೆ ಜಗತ್ತಿನ ತುಂಬಾ ಬೆಳಕು ಬರ್ತಿರ್ಲಿಲ್ಲ. ಆಕಾಶದಲ್ಲಿ ದೀಪಗಳು ಹೊಳೆಯುವಂತೆ ಒಂದು ಕಡೆ ಮಾತ್ರ ಹೊಳೆಯುತ್ತವೆಯೇ? ಇಡೀ ವಿಶ್ವದಲ್ಲಿ ಹೊಳೆಯುತ್ತವೆ. ಕೆಲವು ದೀಪಗಳ ಹೊಳಪು ಹೆಚ್ಚಾಗಿರುತ್ತದೆ, ಕೆಲವೊಮ್ಮೆ ಕಡಿಮೆ ಇರುತ್ತದೆ, ಆದರೆ ಎಲ್ಲವೂ ಬೆಳಕನ್ನು ಕೊಡುತ್ತವೆ. ಹಾಗೆಯೇ ನೀವು ಮಕ್ಕಳು ಯಾರು? ಭೂಮಿಯ ನಕ್ಷತ್ರಗಳು, ವಜ್ರಗಳು. ನಿಮ್ಮ ಹೊಳಪಿನಿಂದ ಇತರರು ಈಗ ಹೊಳೆಯಲು ಪ್ರಾರಂಭಿಸಿದ್ದಾರೆ. ಯಾವ ಹೊಳಪು? ಗುಣಗಳ ಹೊಳಪು, ಶಕ್ತಿಗಳ ಹೊಳಪು. ನೀವು ಇತರರ ಸಂಪರ್ಕಕ್ಕೆ ಬಂದಾಗ ಅವರು ಕೂಡ ನಿಮ್ಮಂತೆಯೇ ವಜ್ರಗಳಾಗಿ ಹೊಳೆಯಲು ಪ್ರಾರಂಭಿಸುತ್ತಾರೆ. ಹೀಗೆ ಮಾಡಬೇಕಲ್ಲವೇ? ಎಲ್ಲರನ್ನೂ ಹೊಳೆಯುವಂತೆ ಮಾಡುತ್ತೀರಿ. ಒಂದು ದಿನ ಈ ಇಡೀ ವಿಶ್ವವು ನಕ್ಷತ್ರಗಳಿಂದ ತುಂಬಿ ಹೋಗುತ್ತದೆ. ನಂತರ ಸತ್ಯಯುಗ ಬರುತ್ತದೆ, ನಿಜವಾದ ದೀಪಾವಳಿ ಬರುತ್ತದೆ. ದೀಪಾವಳಿಯಲ್ಲಿ ದೀಪಗಳನ್ನು ಹಚ್ಚುತ್ತಾರಲ್ಲವೇ? ಹಾಗೆಯೇ ಈ ವಿಶ್ವದಲ್ಲಿ ಪ್ರತಿಯೊಂದು ಆತ್ಮದ ದೀಪವು 21 ಜನ್ಮಗಳವರೆಗೆ ಬೆಳಗುತ್ತದೆ. ಈಗ ಜ್ಞಾನದ ತುಪ್ಪವನ್ನು ಅಷ್ಟು ಹಾಕುತ್ತಿದ್ದೇವೆ, ನೆನಪಿನ ತುಪ್ಪವನ್ನು ಹಾಕುತ್ತಿದ್ದೇವೆ. ಇದರಿಂದ ಆತ್ಮವೆಂಬ ದೀಪವು 21 ಜನ್ಮಗಳವರೆಗೆ ಹೊಳೆಯುತ್ತಲೇ ಇರುತ್ತದೆ. ಆದ್ದರಿಂದ ಈಗ ಚೆನ್ನಾಗಿ ನೆನಪಿನ ತುಪ್ಪವನ್ನು ಒಳಗೆ ತುಂಬಿಕೊಳ್ಳಬೇಕು. ಇದರಿಂದ ಆತ್ಮವೆಂಬ ದೀಪವು ಹೊಳೆಯುತ್ತಲೇ ಇರುತ್ತದೆ. ಸರಿ ತಾನೇ ಮಕ್ಕಳೇ? ಯಾರ ಮಕ್ಕಳು? ಈಗ ಹೇಳುತ್ತೀರಿ ಬಾಬಾರವರ ಮಕ್ಕಳು ಎಂದು. ಆದರೆ ಯಾವ ಬಾಬಾರವರ ಮಕ್ಕಳು ಎಂದು ಕೇಳಿದಾಗ ಆಗ ಹೇಳುತ್ತೀರಿ ಬಾಪ್ ದಾದಾರವರ ಮಕ್ಕಳು ಎಂದು. ನನ್ನ ಬಾಬಾ ಸಿಕ್ಕರು, ನನ್ನ ಬಾಬಾ ಬಂದರು ಮತ್ತು ನಾನು ಬಾಬಾರವರನ್ನು ಪಡೆದುಕೊಂಡೆ ಮತ್ತು ಆದಿಸೋ ಅಂತ್ಯದ ಪಾತ್ರ ಶುರುವಾಯಿತು. ಅಂತಿಮ ಸಮಯ ಬಂದೇ ಬಿಟ್ಟಿದೆ. ನಾವು ಯಾವಾಗಿನಿಂದಲೂ ಓದುತ್ತಾ ಬಂದಿದ್ದೆವು ಪ್ರತಿಯೊಂದು ಮುರುಳಿಯಲ್ಲಿ ಆದಿಸೋ ಅಂತ್ಯ, ಆದಿಸೋ ಅಂತ್ಯ. ಈಗ ಓದುತ್ತಲೇ ಇರುತ್ತವೆಯೇ ಅಥವಾ ಆದಿಸೋ ಅಂತ್ಯ ಬರುತ್ತದೆಯೇ? ಬರಬೇಕಲ್ಲವೇ? ವಿನಾಶದ ಬಗ್ಗೆ ಹೇಳಿದ್ದಾರಲ್ಲವೇ? ಆದರೆ ಅದು ಬರುವುದು ಯಾವಾಗ? ಬಾಬಾ ಹೇಳುತ್ತಾರಲ್ಲವೇ ವಿನಾಶವು ಎದುರು ನಿಂತಿದೆ ಎಂದು. ಹಾಗಾದರೆ ಅದು ನಿಂತೇ ಇರುತ್ತದೆಯೇ? ಅದು ನಡೆಯಬೇಕಲ್ಲವೇ? ಸ್ವಲ್ಪ ಮುಂದೆ ಬರಬೇಕಲ್ಲವೇ? ಈಗ ವಿನಾಶವು ನಿಂತಿದೆ ಸೋದರ, ಮೊದಲು ನಿಂತಿತ್ತು, ಈಗ ಓಡುತ್ತದೆ. ಅದು ಓಡದಿದ್ದರೆ ಸತ್ಯಯುಗ ಹೇಗೆ ಬರುತ್ತದೆ? ಹಾಗಾಗಿ ಈಗ ವಿನಾಶವು ನಿಂತಿರುವುದಿಲ್ಲ. ಹೌದು, ಯಾವಾಗ ನಿಂತಿತ್ತು? ಈ ಎಲ್ಲಾ ಮಕ್ಕಳು ತಯಾರಾಗಲಿ, ತಂದೆಯನ್ನು ಭೇಟಿಯಾಗಲಿ, ನಂತರ ನಾವು ನಡೆಯಲು ಪ್ರಾರಂಭಿಸೋಣ ಎಂದು. ಹಾಗಾದರೆ ಈಗೇನು? ಬಾಬಾರವರ ಮಕ್ಕಳು ಸಿಗುತ್ತಿದ್ದಾರೆ. ಎಲ್ಲಾ ವಜ್ರಗಳು ಒಟ್ಟಿಗೆ ಸೇರುತ್ತಿವೆ. ಮಾಲೆ ತಯಾರಾಗಲು ಸಿದ್ಧವಾಗಿದೆ. ಹಾಗಾದರೆ ವಿನಾಶವು ನಿಂತೇ ಇರುತ್ತದೆಯೇ? ಇಲ್ಲ. ಆ ಕಥೆ ಇದೆಯಲ್ಲವೇ? ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದಾಗ ಎಲ್ಲಾ ಮಕ್ಕಳು ಅದರ ಛತ್ರಛಾಯೆಯ ಕೆಳಗೆ ಬಂದರು ಮತ್ತು ಯಾರು ಹೊರಗಿದ್ದಾರೋ ಅವರೆಲ್ಲರೂ ವಿನಾಶವಾದರು. ಈಗ ನೀವು ಎಲ್ಲಿದ್ದೀರಿ? ಆ ಪರ್ವತದ ಕೆಳಗೆ, ಆ ಛತ್ರಛಾಯೆಯ ಕೆಳಗೆ. ಮಕ್ಕಳು ಕೇಳಿದ್ರು, ಬಾಬಾ ನಾವು ಕೂಡ ಹೋಗಬೇಕಲ್ಲವೇ? ಖಂಡಿತ ಹೋಗಬೇಕು, ಆದರೆ ಪ್ರಪಂಚದವರಂತೆ ಹೋಗಬಾರದು. ನಮ್ಮ ಸಾವು ಹೇಗಿರುತ್ತದೆ? ನಾವು ಸಂಕಲ್ಪ ಮಾಡಿದೆವು, ಬಾಬಾ ಈಗ ನಮ್ಮ ಪಾತ್ರ ಮುಗಿಯಿತು, ಈಗ ನಾವು ಜೊತೆಯಲ್ಲಿ ಹೋಗಬೇಕು. ಆಗ ಬಾಬಾ ಚೆನ್ನಾಗಿ ಬ್ಯಾಂಡ್ ಬಾಜಾ ಮೆರವಣಿಗೆಯೊಂದಿಗೆ ತನ್ನ ಪ್ರಿಯತಮೆಯರನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ.
ನಡೆಯಿರಿ ಮಕ್ಕಳೇ ಎಂದು ಬಹಳ ಪ್ರೀತಿಯಿಂದ ಶೃಂಗಾರ ಮಾಡುತ್ತಾರೆ. ಮದುವೆಯಾದಾಗ ವಧು ಹೇಗೆ ಬಹಳ ಖುಷಿಯಿಂದ ತಯಾರಾಗಿ ಹೋಗುತ್ತಾಳೋ ಹಾಗೆಯೇ ಇದು ದುಃಖದ ಪ್ರಪಂಚ ಮತ್ತು ತಂದೆ ನಮ್ಮನ್ನು ಸುಖದ ಪ್ರಪಂಚಕ್ಕೆ ಕರೆದೊಯ್ಯಲು ಬಂದಿದ್ದಾರೆ. ಇದು ಕಲಿಯುಗ. ಇಲ್ಲಿ ಪ್ರತಿದಿನ ಕಲಹ ಕ್ಲೇಶಗಳು ನಡೆಯುತ್ತವೆ ಮತ್ತು ಬಾಬಾ ನಮ್ಮನ್ನು ಸುಖದ ಪ್ರಪಂಚಕ್ಕೆ ಕರೆದೊಯ್ಯಲು ಬಂದಿದ್ದಾರೆ. ಹಾಗಾಗಿ ನಿಮ್ಮ ನೆನಪು ಪ್ರೀತಿ ಎಷ್ಟು ಪಕ್ಕಾ ಪವರ್ಫುಲ್ ಆಗಿರಬೇಕೆಂದರೆ ನಿಮ್ಮ ಸಂಕಲ್ಪವಾದಾಗ ಬಾಬಾ ಈಗ ನಾವು ಹೋಗಬೇಕು ಎಂದು, ಆಗ ಬಾಬಾ ಕೂಡ ಹೇಳುತ್ತಾರೆ, ನಡೆಯಿರಿ ಮಕ್ಕಳೇ, ಬಂದೆವು, ಹೋಗೋಣವೇ? ಹೇಳುತ್ತೀರಿ, ತಡೆಯಿರಿ ಬಾಬಾ, ಸ್ವಲ್ಪ ಇನ್ನೂ ನೋಡಲು ಬಿಡಿ ಎಂದು. ಇಲ್ಲ, ಏಕೆಂದರೆ ಪ್ರಪಂಚವು ನೋಡುವಂತೆ ಉಳಿಯುವುದಿಲ್ಲ. ಗಾಯನವಿದೆ, ರಕ್ತದ ನದಿಗಳು ಹರಿಯಲೇಬೇಕು. ಏಕೆಂದರೆ ದೃಷ್ಟಿ ಹಾಯಿಸಿ ಇಡೀ ವಿಶ್ವವನ್ನು ನೋಡಿ. ಪ್ರಕೃತಿಯ ಪ್ರತಿಯೊಂದು ತತ್ವವು ಒಂದೊಂದು ಕ್ಷಣಕ್ಕಾಗಿ ಕಾಯುತ್ತಿದೆ. ಮತ್ತು ಎಲ್ಲಿ ತಂದೆ ಮಹಾಕಾಲನಾದರೂ ಆಗ ಏನಾಗುತ್ತದೆ? ಮಹಾವಿನಾಶ. ಆಗ ನಮ್ಮ ಬಾಬಾ ಇದನ್ನು ನೋಡುವುದಿಲ್ಲ. ಬಾಬಾ ಆಗ ಕರ್ಮಗಳನ್ನು ನೋಡುತ್ತಾರೆ. ಇವರು ಈಗ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿದ್ದಾರೆ, ಅಲ್ಲಿಂದ ಹಾದು ಹೋಗುವುದೂ ಇಲ್ಲ. ನಿಮ್ಮ ಪವರ್, ಯೋಗದ ಪವರ್ ಅಷ್ಟು, ನಿಮ್ಮ ನೆನಪು ಅಷ್ಟು ಸತ್ಯವಾಗಿರಲಿ, ನಿಮ್ಮ ದೃಢ ಸಂಕಲ್ಪ ಅಷ್ಟು ಪವರ್ಫುಲ್ ಆಗಿರಲಿ. ಏನನ್ನೂ ಕೇಳಿಸಿಕೊಳ್ಳದೆ ತಂದೆಯ ನೆನಪಿನಲ್ಲಿ ಕುಳಿತು ಬಿಡಿ. ಬಾಬಾ, ನಾನು ತಯಾರಾಗಿದ್ದೇನೆ, ನೀವು ಬನ್ನಿ. ನಂತರ ತಂದೆ ಏನು ಬೇಕಾದರೂ ಮಾಡಲಿ. ಎಲ್ಲಿ ನಿಶ್ಚಯವು ಅಲುಗಾಡುತ್ತದೆಯೋ ಆಗ ಏನಾಗುತ್ತದೆ? ದೋಣಿ ಮುಳುಗಿ ಹೋಗುತ್ತದೆ. ಮತ್ತು ಯಾರಿಗೆ ಈಜಲು ಬರುವುದಿಲ್ಲವೋ ಅವರು ಮುಳುಗಿ ಹೋಗುತ್ತಾರೆ. ಹಾಗಾಗಿ ಜ್ಞಾನ ಯೋಗದ ರೆಕ್ಕೆಗಳನ್ನು ಕಟ್ಟಿಕೊಳ್ಳಿ. ಈಜಲು ಬರದಿದ್ದರೂ ಪರವಾಗಿಲ್ಲ, ಆದರೆ ಹಾರಲು ಖಂಡಿತ ಬರಬೇಕು. ಮತ್ತು ಈಜುವವರಿಗಿಂತ ಹಾರುವವರ ವೇಗ ಹೆಚ್ಚಾಗಿರುತ್ತದೆ. ಹಾಗಾಗಿ ನಿಶ್ಚಿಂತರಾಗಿ ಮೇಲೆ ಹಾರಬೇಕು. ಟೆನ್ಷನ್ ಅಲ್ಲಿ ಇರುತ್ತೀರಾ? ಈ ಮನೆ ಯಾರದ್ದು? ಬಾಬಾರವರದ್ದು. ಮತ್ತು ಈ ಮಕ್ಕಳು ಯಾರದ್ದು? ಬಾಬಾರದ್ದು. ಮತ್ತು ನಾನು ಕೂಡ ಯಾರವನು? ಬಾಬಾರವರವನು. ಹಾಗಾದರೆ ಎಲ್ಲವನ್ನೂ ಯಾರು ನೋಡಿಕೊಳ್ಳುತ್ತಾರೆ? ಬಾಬಾ. ಹಾಗಾಗಿ ನಿಶ್ಚಿಂತ, ಕೇವಲ ಚಿಂತೆಯಿಂದ ಮುಕ್ತರಾಗಿ ನಿಮ್ಮ ಕರ್ಮವನ್ನು ಮಾಡುತ್ತಾ ಹೋಗಿ. ಎಲ್ಲವನ್ನೂ ತಂದೆಯ ಮೇಲೆ ಬಿಟ್ಟು ಬಿಡಿ. ನನ್ನ ಬಾಬಾ ಇದ್ದಾರಲ್ಲವೇ? ಈ ಪುಟ್ಟ ಮಗುವಿಗೆ ಹಣ ಸಂಪಾದಿಸುವ ಚಿಂತೆ ಇರುತ್ತದೆಯೇ? ಪುಟ್ಟ ಮಗುವಿಗೆ ನನ್ನ ಶಾಲೆಯ ಫೀಸು ಎಲ್ಲಿಂದ ಬರುತ್ತದೆ, ಅಥವಾ ನಾನು ಎಲ್ಲಿರುತ್ತೇನೆ, ಅಥವಾ ನನಗೆ ಊಟ ಸಿಗುತ್ತದೋ ಇಲ್ಲವೋ ಎಂಬ ಚಿಂತೆ ಇರುತ್ತದೆಯೇ? ಯಾಕೆ ಮಾಡುವುದಿಲ್ಲ? ಏಕೆಂದರೆ ತಂದೆ ಇದ್ದಾರೆ. ನೀವು ಮಕ್ಕಳು ತಂದೆಯ ನೆನಪಿನಲ್ಲಿದ್ದು ನಿಮ್ಮ ಕರ್ಮವನ್ನು ಮಾಡಿ. ಆದರೆ ಚಿಂತೆ ಮಾಡಬೇಡಿ. ಎಲ್ಲಿ ಚಿಂತೆ ಇದೆಯೋ ಅಲ್ಲಿ ಹೆಮ್ಮೆಯ ರೆಕ್ಕೆಗಳು ಬರಲು ಸಾಧ್ಯವಿಲ್ಲ, ಅಂದ್ರೆ ಉತ್ಸಾಹದ ರೆಕ್ಕೆಗಳು ಬರಲು ಸಾಧ್ಯವಿಲ್ಲ. ನಿಶ್ಚಿಂತರಾಗಿ ಹಾರಬೇಕು. ಸರಿತಾನೆ ಮಕ್ಕಳೇ? ಖುಷಿಯಾಗಿದ್ದೀರಲ್ಲವೇ? ಖುಷಿಯಲ್ಲಿ ಡಾನ್ಸ್ ಮಾಡುತ್ತೀರಾ, ಕುಣಿಯುತ್ತೀರಾ? ಯಾರು ಸಿಕ್ಕಿದ್ದಾರೆ? ನನ್ನ ಬಾಬಾ ಸಿಕ್ಕಿದ್ದಾರೆ. ದಾದಾ ಕೂಡ ಸಿಕ್ಕಿದ್ದಾರೆ. ಆಸ್ತಿ ಯಾರದ್ದು? ದಾದಾರವರದ್ದು. ಮತ್ತು ಮಕ್ಕಳಿಗೆ ಸಿಗುತ್ತದೆ. ಮೊದಲು ದಾದಾ ಯಾರ ಹೆಸರಿಗೆ ಮಾಡುತ್ತಾರೆ? ಡೈರೆಕ್ಟ್ ಮೊಮ್ಮಕ್ಕಳ ಹೆಸರಿಗೆ. ಎಷ್ಟು ಒಳ್ಳೆಯ ವಿಷಯ. ತಂದೆಯಂತೂ ದಾದಾರವರ ಎಲ್ಲಾ ಆಸ್ತಿ ಮಕ್ಕಳದ್ದೇ ಆಗಿರಲಿ ಎಂದು ಬಯಸುತ್ತಾರೆ. ಅಧಿಕಾರಿಗಳಾಗಿದ್ದಾರಲ್ಲವೇ? ನಾನು ಭಕ್ತನಲ್ಲ, ನಾನು ಅಧಿಕಾರಿ. ಏಕೆಂದರೆ ನಾನು ಮಗು ಮತ್ತು ಮಗುವಿಗೆ ತಂದೆಯ ಆಸ್ತಿಯ ಮೇಲೆ ಅಧಿಕಾರವಿರುತ್ತದೆ. ಎಲ್ಲಕ್ಕಿಂತ ಮೊದಲು ಯಾವ ಆಸ್ತಿ ಇದೆ ಹೇಳಿ? ಪ್ರೀತಿ, ಜ್ಞಾನ, ಗುಣ, ಶಕ್ತಿಗಳು, ಸುಖ, ಶಾಂತಿ. ಇವತ್ತಿನ ಪ್ರಪಂಚದಲ್ಲಿ ಯಾರ ಬಳಿ ಎಷ್ಟೇ ಹಣವಿದ್ದರೂ ಸುಖವಿಲ್ಲದಿದ್ದರೆ ಒಂದು ದೊಡ್ಡ ಹಾಸಿಗೆಯನ್ನು ಖರೀದಿಸಿ ನಾನು ಸುಖವಾಗಿ ನಿದ್ರಿಸುತ್ತೇನೆ ಎಂದು ಹೇಳಿದರೆ ಅವರು ನಿದ್ದೆ ಮಾಡಿ ತೋರಿಸಲಿ? ನಿದ್ದೆ ಮಾಡಲು ಸಾಧ್ಯವೇ? ಇಲ್ಲ. ಮತ್ತು ಅದೇ ನಿಶ್ಚಿಂತ ಚಕ್ರವರ್ತಿ ಮಣ್ಣಿನ ಮೇಲೂ ಕೂಡ ಆರಾಮಾಗಿ ನಿದ್ರಿಸುತ್ತಾನೆ, ಏಕೆಂದರೆ ಅವನು ನಿಶ್ಚಿಂತನಾಗಿದ್ದಾನೆ. ಹಾಗಾದರೆ ನಾವು ಏನಾಗಬೇಕು? ನಿಶ್ಚಿಂತ. ಬಾಬಾರವರ ಆಸ್ತಿಯಾದ ಸುಖ, ಶಾಂತಿ, ಪ್ರೀತಿಯಿಂದ ಮೊದಲು ನಿಮ್ಮ ಚೀಲವನ್ನು ಚೆನ್ನಾಗಿ ತುಂಬಿಕೊಳ್ಳಿ. ಏಕೆಂದರೆ ನಂತರ ಹಂಚಬೇಕು, ಎಲ್ಲರಿಗೂ ನೀಡಬೇಕು. ಇಂದು ಪ್ರಪಂಚದಲ್ಲಿ ಸುಖ ಶಾಂತಿಯಂತೂ ಇಲ್ಲವೇ ಇಲ್ಲ. ಯಾರ ಬಳಿ ಹಣವಿದೆಯೋ ಅವರಿಗೆ ನೆಮ್ಮದಿ ಇಲ್ಲ. ನೆಮ್ಮದಿ ಇದ್ದರೆ ಹಣವಿಲ್ಲ. ಸರಿ, ನೆಮ್ಮದಿ ಮತ್ತು ಹಣ ಎರಡೂ ಇದೆ ಎಂದಿಟ್ಟುಕೊಳ್ಳಿ. ಆದರೆ ಶರೀರದಲ್ಲಿ ಬಹಳ ಕಾಯಿಲೆಗಳಿವೆ. ಹಾಗಾದರೆ ನಾವು ಏನು ಮಾಡಬೇಕು? ಈ ಮೂರು ವಿಷಯಗಳಿಂದ ಮುಕ್ತರಾಗಬೇಕು. ನಮ್ಮ ಸತ್ಯಯುಗಕ್ಕೆ ಹೋಗಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. ಸರಿತಾನೆ? ಯಾರೋ ಹೇಳಿದರು, ಬಾಬಾ ನಿನ್ನೆಯಿಂದ ನಿಮಗಾಗಿ ಕಾಯುತ್ತಿದ್ದೆವು. ಒಳ್ಳೆಯದು. ನಮಗಾಗಿ ಕಾಯುತ್ತಾ ಇದ್ದೀರಾ? ಬಹಳ ಕಾಯುತ್ತಾ ಇದ್ದೀರಾ? ಅರೆ ವಾ. ಹಾಗಾದರೆ ಬಾಬಾ ನೋಡುತ್ತಿದ್ದರು ಮಕ್ಕಳು ತುಂಬಾ ಕಾಯುತ್ತಿದ್ದಾರೆ ಎಂದು. ಈಗ ಮಕ್ಕಳು ಆರಾಮಾಗಿ ಕುಳಿತುಕೊಳ್ಳುತ್ತಾರೆ, ತಂದೆ ಭೇಟಿಯಾಗಲು ಬರುತ್ತಾರೆ. ನೀವು ಮಕ್ಕಳು ಕಾಯುತ್ತಾ ಇರುವಂತೆ ತಂದೆ ಕೂಡ ಮಕ್ಕಳಿಗಾಗಿ ಎಷ್ಟು ಕಾಯ್ದಿದ್ದಾರೆ.
ನೀವು ಕೇವಲ ಒಂದು ದಿನದಿಂದ ಕಾಯುತ್ತಾ ಇದ್ದೀರಿ ಮತ್ತು ನಾವು ಎಷ್ಟು ಸಮಯದಿಂದ ಕಾಯುತ್ತಾ ಇದ್ದೆವು ಎಂದು ಯೋಚಿಸಿ. ನಿಮ್ಮದು ಒಂದು ದಿನದ ಕಾಯುವಿಕೆ ಮತ್ತು ತಂದೆಯದು ನೀವು ಇಷ್ಟೇ ಪುಟ್ಟದಾಗಿ ಹುಟ್ಟಿದಾಗಿನಿಂದ ಇಷ್ಟು ದೊಡ್ಡವರಾಗಿದ್ದೀರಿ, ಇಷ್ಟು ವಯಸ್ಸಾಗಿದೆ. ತಂದೆ ಆವಾಗಿನಿಂದಲೂ ಕಾಯುತ್ತಾ ಇದ್ದಾರೆ. ನೀವು ಯೋಚಿಸಿ, ನಿಮಗಾಗಿ ತಂದೆ ಎಷ್ಟು ಕಾದಿರಬಹುದು. ನೀವು ಮಕ್ಕಳು 5 ನಿಮಿಷ ವೇಟ್ ಮಾಡುತ್ತೀರಿ, ಬಾಬಾ ಯಾಕೆ ಬರುತ್ತಿಲ್ಲ, ಎಲ್ಲಿ ಅಡಗಿದ್ದಾರೆ ಎಂದು. ಮತ್ತು ತಂದೆ ಹೇಳುತ್ತಾರೆ, ಒಳ್ಳೆಯದು, ಈಗ ದೊಡ್ಡವರಾಗಿದ್ದೀರಿ, ಈಗ ತಂದೆಯ ನೆನಪು ಬರುತ್ತಿದೆ. ಮತ್ತು ನೀವು ಹುಟ್ಟಿದಾಗಿನಿಂದ ಬಾಬಾ ನೋಡುತ್ತಿದ್ದರು, ಮಗು ಯಾವಾಗ ದೊಡ್ಡದಾಗುತ್ತದೆ, ಯಾವಾಗ ಸೇವೆ ಮಾಡುತ್ತದೆ, ಯಾವಾಗ ಅದಕ್ಕೆ ತಂದೆಯ ಪರಿಚಯ ಸಿಗುತ್ತದೆ. ನೋಡಿ ಎಷ್ಟು ದೊಡ್ಡವರಾಗಿದ್ದೀರಿ, ಶರೀರದ ರೂಪದಲ್ಲಿ, ಜ್ಞಾನದ ರೂಪದಲ್ಲಿ, ನೆನಪಿನ ರೂಪದಲ್ಲಿ. ಮತ್ತು ನೀವು ಯೋಚಿಸಿ, ತಂದೆಯ ಹುಡುಕಾಟ ಏನಾಗಿತ್ತು. ನಿಮ್ಮಂತಹ ಮಕ್ಕಳನ್ನು ಒಟ್ಟುಗೂಡಿಸಲು ಬಾಬಾರವರಿಗೆ ಪರಿಶ್ರಮ ಬೇಕಾಯಿತೆ, ಸ್ವಲ್ಪವಂತೂ ಬೇಕಾಗಿರುತ್ತದಲ್ಲವೇ. ನೀವು ಯೋಚಿಸಿ, ಇದು 100 ವರ್ಷಗಳ ಸಂಗಮ ಯುಗ ಮತ್ತು ಇದೇ 100 ವರ್ಷಗಳಲ್ಲಿ ತಂದೆ ಎಷ್ಟು ಕೆಲಸಗಳನ್ನು ಮಾಡಬೇಕು. ಹಳೆಯ ಶರೀರವನ್ನು ಬಿಡಬೇಕು, ನಂತರ ಮಕ್ಕಳಿಗಾಗಿ ಕಾಯಬೇಕು. ಅವರು ಯಾವಾಗ ಹುಟ್ಟುತ್ತಾರೆ, ಯಾವಾಗ ಸೇವೆ ಶುರುವಾಗುತ್ತದೆ, ಯಾವಾಗ ಸತ್ಯಯುಗವನ್ನು ತರುತ್ತಾರೆ. ಹಾಗಾದರೆ ತಂದೆಗಿಂತ ದೊಡ್ಡ ಧೈರ್ಯವಂತರು ಯಾರಾದರೂ ಇದ್ದಾರೆಯೇ? ಇರುವುದಿಲ್ಲ. ತಂದೆಗಿಂತ ದೊಡ್ಡ ಧೈರ್ಯವಂತರು ಈ ಇಡೀ ವಿಶ್ವದಲ್ಲಿ ಯಾರೂ ಇರುವುದಿಲ್ಲ. ತಂದೆ ಎಷ್ಟು ಧೈರ್ಯವನ್ನು ಇಟ್ಟುಕೊಂಡಿದ್ದರು. ಪ್ರತಿಯೊಂದು ವಜ್ರವನ್ನು ನೋಡಿದರು. ಕೆಲವೊಮ್ಮೆ ಮಣ್ಣು ಬೀಳುತ್ತಿತ್ತು, ನಂತರ ಬಂದು ಕಾರಂಜಿ ಹರಿಸುತ್ತಿದ್ದರು. ಒಳ್ಳೆಯದು, ಸ್ವಚ್ಛವಾಯಿತು. ಮತ್ತೆ ದೇಹಾಭಿಮಾನದ ಮಣ್ಣಿನಲ್ಲಿ ಮುಚ್ಚಿ ಹೋಗುತ್ತಿದ್ದರು. ಮತ್ತೆ ತಂದೆ ಪರಿಶ್ರಮ ಪಡಬೇಕಾಗುತ್ತಿತ್ತು, ಮತ್ತೆ ಬರುತ್ತಿದ್ದರು. ನೋಡಿ ಎಷ್ಟು ಕೋಟಿ ಮಕ್ಕಳು ಹೀಗಿದ್ದಾರೆ. ಅವರು ನಿಮ್ಮಂತಹ ಮಕ್ಕಳಿಗಾಗಿ ಎಷ್ಟು ಕಾಯುತ್ತಿದ್ದಾರೆ ಎಂದರೆ, ಯಾರಾದರೂ ಸಂದೇಶವಾಹಕರು ಬರುತ್ತಾರೆ ಮತ್ತು ನನ್ನ ತಂದೆಯ ಪರಿಚಯವನ್ನು ತರುತ್ತಾರೆ ಎಂದು. ಮತ್ತು ನೀವು ಹೋದಾಗ ನಿಮ್ಮ ಒಳಗಿನಿಂದ ಒಂದು ಬಹಳ ಪ್ರೀತಿಯ ಶಕ್ತಿ, ಸುಖದ ಶಕ್ತಿ, ಶಾಂತಿಯ ಶಕ್ತಿ ಹೊರಬಂದು ಆ ಆತ್ಮಕ್ಕೆ ಟಚ್ ಆಗುತ್ತದೆ ಮತ್ತು ಅವರು ನಿಮ್ಮ ಹಿಂದೆ ಹಿಂದೆ ಬರುತ್ತಾರೆ. ಈ ಇಡೀ ವಿಶ್ವವು ನಿಮ್ಮ ಹಿಂದೆ ಹಿಂದೆ ಬರುತ್ತದೆ. ನೀವು ಇಷ್ಟೇ ಇದ್ದೀರಿ, ಸ್ವಲ್ಪವೇ ಇದ್ದೀರಿ ಎಂದು ಯೋಚಿಸಬೇಡಿ. ಅಂದ್ರೆ ಕಡಿಮೆ ಜನ ಇದ್ದೀವಿ, ಕಡಿಮೆ ಬಹಳ ಕೆಲವರಿದ್ದೀವಿ ಅಂತ ಯೋಚಿಸಬೇಡಿ. ಯೋಚಿಸುವುದು ಬೇಡ, ಖಂಡಿತ ಬೇಡ. ಏಕೆಂದರೆ ಹಾಗೆ ಯೋಚಿಸುವುದು ತಪ್ಪಾಗುತ್ತದೆ. ಯಾರೋ ಕೇಳಿದರು, ಮಕ್ಕಳು ಹೇಗೆ ಬರುತ್ತಾರೆ, ಎಲ್ಲರೂ ಹೇಗೆ ಹೊರಬರುತ್ತಾರೆ? ನಿಮಗೆ ಹೊರಬರಲು ಕಷ್ಟವಾಯಿತೆ? ಇಲ್ಲ, ಏಕೆಂದರೆ ಬಾಬನ ಮೇಲೆ ಪ್ರೀತಿ ಇತ್ತಲ್ಲವೇ? ಅಷ್ಟೇ. ಅದೇ ಪ್ರೀತಿ ಇತರ ಮಕ್ಕಳಿಗೂ ಇದೆಯಲ್ಲವೇ? ಆದರೆ ತಂದೆಗೆ ಖಂಡಿತ ಕಷ್ಟವೆನಿಸುವುದಿಲ್ಲ. ಏಕೆಂದರೆ ತಂದೆಗೆ ಗೊತ್ತಿದೆ, ನಾವು ಕೇವಲ ಒಂದು ಸಣ್ಣ ಚಿಲಕವನ್ನು ತೆರೆಯುವ ತಡವಷ್ಟೇ ಗೇಟ್ ತೆರೆದರೆ ಸಾಕು, ಮಕ್ಕಳ ಗುಂಪು ಸೇರಿ ಬಿಡುತ್ತದೆ. ಆದ್ರೆ ಬಾಬಾ ಒಂದ್ ಸಣ್ಣ ಗೇಟಿನ ಚಿಲ್ಕ ತೆಗೆದ್ರೆ ಸಾಕು, ಮಕ್ಕಳು ಗುಂಪು ಗುಂಪು ಬರ್ತಾ ಹೋಗ್ತಾರೆ. ತಂದೆಗೆ ಚಿಂತೆ ಇರುವುದು ಏನೆಂದರೆ, ಸಂಭಾಳಿಸುವವರು ಇದ್ದಾರೆಯೇ ಎಂದು. ಇದು ಹೇಗೆ ಆಗುತ್ತದೆ ಎಂದು ಯೋಚಿಸಬೇಡಿ. ನಮ್ಮ ಹೆಗಲುಗಳು ಎಷ್ಟು ಶಕ್ತಿಶಾಲಿಯಾಗಿವೆ ಎಂದು ಯೋಚಿಸಿ. ಇದನ್ನು ಯೋಚಿಸಿ. ತಂದೆ ಕೇವಲ 1-2 ಸಾವಿರ ಜನರ ಮೇಲೆ ಟ್ರೈ ಮಾಡುವುದಿಲ್ಲ. ಮಕ್ಕಳನ್ನು ಒಂದು ಬಾರಿ ನೋಡೋಣ, ಚೆನ್ನಾಗಿ ಸಂಭಾಲನೆ ಮಾಡುತ್ತಾರೆಯೇ ಎಂದು. ಇದು ಯೋಚಿಸಿ. ತಂದೆಯ ಒಂದು ಸೂಚನೆ, ಹೀಗೆ ಗೇಟ್ ತೆರೆದರೆ ಸಾಕು, ಗುಂಪು ಗುಂಪು ಬರುತ್ತದೆ. ಆದರೆ ಮಕ್ಕಳಿಗೆ ಚಿಂತೆ ಯಾವುದರದ್ದು? ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ಸ್ವಲ್ಪ ತಡೆಯಿರಿ, ಇಲ್ಲಿ ಈ ಕೆಲಸ ಮುಗಿಸಿ ಬರುತ್ತೇನೆ ಎಂದು. ಒಂದು ದಿನ ಕಾಯಿರಿ ಬಾಬಾ, ನಂತರ ಈ ಕೆಲಸ ಮಾಡಿಕೊಳ್ಳುತ್ತೇನೆ, ಆಮೇಲೆ ಸಂಭಾಳಿಸುತ್ತೇನೆ. ಇಲ್ಲ, ತಂದೆಗೆ ಏನು ಬೇಕು? ಜಿ ಬಾಬಾ, ನಾನು ತಲುಪಿದೆ ಅಷ್ಟೇ. ಇದು ತಂದೆಗೆ ಬೇಕು, ಬಾಯಿಂದ ಅಲ್ಲ, ಮನಸ್ಸಿನಿಂದ. ಈಗ ಇದನ್ನು ಯೋಚಿಸಬೇಕು. ಬಾಬಾ ಎಲ್ಲಿ ಬೇಕಾದರೂ ಕೂರಿಸಲಿ, ನಾನು ಆತ್ಮ, ಈ ಆತ್ಮಕ್ಕೆ ಎಂದಿಗೂ ಉಸಿರುಗಟ್ಟಿದಂತಾಗುವುದಿಲ್ಲ. ಸರಿ ತಾನೇ ಮಕ್ಕಳೇ? ಒಳ್ಳೆಯದು. ಇಂದು ಯಾವ ಪ್ರೋಗ್ರಾಮ್ ಇಟ್ಟುಕೊಂಡಿದ್ದೀರಿ? ಮಕ್ಕಳು ಹೇಳಿದರು, ರಾಖಿ ಕಟ್ಟುವ ಕಾರ್ಯಕ್ರಮ. ಎಲ್ಲರಿಗೂ? ಹೌದು, ಒಳ್ಳೆಯದು, ತೆಗೆದುಕೊಂಡು ಬನ್ನಿ. ಸರಿ ತಾನೇ ಮಕ್ಕಳೇ? ಮತ್ತೆ ಭೇಟಿಯಾಗೋಣ. ಓಂ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ತೃಪ್ತ ಆತ್ಮಾಭವ. ನೀವು ಗೋಪಿ ವಲ್ಲಭನ ಜೊತೆ ಉಯ್ಯಾಲೆಯಲ್ಲಿ ತೂಗುವವರಾಗಿದ್ದೀರಲ್ಲವೇ? ಅರ್ಧಕಲ್ಪದವರೆಗೆ ಜಡ ಚಿತ್ರಗಳನ್ನು ಬಹಳ ಪ್ರೀತಿಯಿಂದ ತೂಗಿಸಿದ್ದೀರಿ. ಈಗ ತೂಗಿಸುವುದು ಮುಗಿಯಿತು, ತೂಗುವುದು ಶುರುವಾಯಿತು. ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲಿ, ಕೆಲವೊಮ್ಮೆ ಶಾಂತಿಯ ಉಯ್ಯಾಲೆಯಲ್ಲಿ. ಅನೇಕ ಉಯ್ಯಾಲೆಗಳಿವೆ. ಯಾವುದರಲ್ಲಿ ಬೇಕೋ ಅದರಲ್ಲಿ ತೂಗಾಡಿ, ಕೆಳಗೆ ಬರಬೇಡಿ. ಮಾತೆಯರಿಗೆ ಉಯ್ಯಾಲೆ ಎಂದರೆ ಇಷ್ಟ. ಭಕ್ತಿಯಲ್ಲಿ ಬಹಳ ತೂಗಿಸಿದ್ದೀರಿ. ಈಗ ಭಕ್ತಿಯ ಫಲವನ್ನಂತೂ ಪಡೆಯುತ್ತೀರಲ್ಲವೇ? ಭಕ್ತಿ ಎಂದರೆ ತೂಗಿಸುವುದು ಮತ್ತು ಫಲವೆಂದರೆ ತೂಗುವುದು. ಹಾಗಾದರೆ ಈಗ ಸಿಗುತ್ತಿರುವ ಫಲವನ್ನು
ತಿನ್ನುತ್ತಿದ್ದೀರಾ ಅಥವಾ ನೋಡಿ ನೋಡಿ ಖುಷಿಯಾಗುತ್ತಿದ್ದೀರಾ? ಎಷ್ಟು ತಿನ್ನುತ್ತೀರೋ ಅಷ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ಚೆನ್ನಾಗಿ ತಿನ್ನಿ. ಯಾವುದೇ ಅಪ್ರಾಪ್ತ ವಸ್ತುವೇ ಇಲ್ಲ. ಸದಾ ತೃಪ್ತರು ಒಳ್ಳೆಯದು. ಓಂ ನಮಃ ಶಿವಾಯ.